ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನೋಡಿ ಒಂದು 5-6 ಆಲೂಗಡ್ಡೆನ ತೊಗೊಂಡು ಬೇಯಿಸ್ತಾ ಇದ್ದೀನಿ. ಏನು ಮಾಡೋದು ಅಂತ ನಾನು ಇವತ್ತು ತೋರಿಸ್ತೇನೆ. 3 ವಿಸಲ್ನ ಬರ್ಸೋಣ. ಸಿಪ್ಪೆ ಎರೆದ್ಬಿಟ್ಟು ನಾನು ಒಂದು 1/4 kg ಅಷ್ಟು ಬೇಯಿಸ್ಕೊಂಡೆ. ನೋಡಿ, ಬೆಂದಿದೆ. 3 ವಿಸಲ್ನ ಬೇಯಿಸಿ ನೀರನ್ನ ಅದರ ಡ್ರೈನ್ ಮಾಡಿಬಿಡೋಣ. ಚೆಲ್ಬಿಟ್ಟು ಇವಾಗ ಒಂದು ಬೌಲ್ನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಬಿಸಿ ಇರುತ್ತೆ, ಸ್ವಲ್ಪ ತಣ್ಣಗಾದ ನಂತರ ಬಿಸಿ ಮಾಡ್ಕೊಳ್ಳಿ. ಇದು ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ತುಂಬ ಸಖತ್ತಾಗಿರುತ್ತೆ. ಕೊನೆವರೆಗೂ ನೋಡಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತೇನೆ. ತುಂಬಾ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ನಾವು ಇದನ್ನು. ಟೀ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಸ್ಮ್ಯಾಶ್ ಮಾಡಾಯಿತು. ಇದಕ್ಕೆ ಇದೇ ನೋಡಿ ಸೀಕ್ರೆಟ್. ಪನ್ನೀರ್ ತೊಗೊಂಡಿದ್ದೀನಿ ನಾನು, 250 ಗ್ರಾಮು ಅನಿಸುತ್ತೆ. ಅದು ಚೆನ್ನಾಗಿ ತುರಿದುಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಒಂದು 5-6 ಹಸಿಮೆಣಸಿನ್ಕಾಯಿ ನಾನು ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಹಿಡಿ, ಮತ್ತು ಈರುಳ್ಳಿ ಒಂದು 4 ಗೆಡ್ಡೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು ಬೇಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಕಾದರೆ ಹಾಕ್ಕೋಬೋದು, ಇಲ್ಲ ಕೆಜ್ಜಿಬಿಟ್ಟು ಶುಂಠಿ ಬೆಳ್ಳುಳ್ಳಿನ ಹಾಕ್ಬೋದು. ಇವಾಗ ಚಾಟ್ ಮಸಾಲ, ಮನೆಯಲ್ಲಿದ್ದರೆ ಚಾಟ್ ಮಸಾಲಾನ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಸೂಪರಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ಸಖತ್ತಾಗಿರುತ್ತೆ. ಮಕ್ಕಳುಗಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಒಮ್ಮೆ ಖಂಡಿತ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮತ್ತು ಗರಂ ಮಸಾಲ ಒಂದು 1/4 ಚಮಚದಷ್ಟು. ಜಾಸ್ತಿ ಗರಂ ಮಸಾಲ ಹಾಕೋಕೋಬೇಡಿ, ಅದು ಕಹಿ ಬರುತ್ತೆ ಮತ್ತು ಅದರ ಘಮ ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಖಾರದ ಪುಡಿ ಒಂದು ಅರ್ಧ ಚಮಚ, ಯಾಕೆಂದರೆ ಆಲ್ರೆಡಿ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸೊ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ಸ್ವಲ್ಪ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ. ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಈ ಥರ ಖಂಡಿತ ನೀವು ಮಾಡಲಿಕ್ಕಿಲ್ಲ, ಯಾವತ್ತೂ ಮಾಡಿರಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ, 1 ಸ್ಪೂನಷ್ಟು ಹಾಕ್ಕೊಂಡು ಇವಾಗ ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಬಿಸಿ ಇರುತ್ತೆ, ಸ್ವಲ್ಪ ನೋಡಿಕೊಂಡು ಕಲಿಸ್ಕೊಳ್ಳಿ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ನಾವು, ಚೆನ್ನಾಗಿ ಕೈನಲ್ಲೇ ಸಾಫ್ಟ್ ಆಗೋ ಥರ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಗೊತ್ತಿದೆ, ನನಗೆ ಹುಷಾರಿಲ್ಲ ಆ್ಯಕ್ಚುಲಿ. ಕೆಮ್ಮು ಮಧ್ಯದಲ್ಲಿ ಬರ್ತಾಯಿದೆ, ದಯವಿಟ್ಟು ಆ ಥರ ಕೆಮ್ಮು ಬರ್ತಾಯಿದೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು. ಆಮೇಲೆ ಇವಾಗ ನಾನು 2 ಬ್ರೆಡ್ಡನ್ನು ಓವನಲ್ಲಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ನೋಡಿ, ಈ ಥರ ಕ್ರಿಸ್ಪಿಯಾಗಿದೆ, ಕರ್ಮ್ ಅಂತ ಇದೆ. ಸೊ ಇದನ್ನು ನಾನು ಜಾರ್ನಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಸ್ವಲ್ಪ ಮಿಕ್ಸಿ ಜಾರ್ನಲ್ಲಿ ನೋಡಿ, ಈ ಥರ ಪೌಡ್ರನ್ನ ಮಾಡಿಕೊಂಡು, ಬ್ರೆಡ್ ಕ್ರಮ್ಸ್ ಅಂತ ಹೇಳ್ತೀವಿ, ಅದು ಸಿಗುತ್ತೆ, ನೀವು ಬೇಕಾದ್ರೆ ತೊಗೋಬೋದು. ಇದನ್ನು ಇದ್ರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸನ್ನ ಮಾಡಿಕೊಂಡು, ನಿಮಗೆ ಯಾವ ಸೈಜಿಗೆ ಬೇಕು ಉಂಡೆಗಳ್ನ ಆ ಥರ ಮಾಡಿಕೊಂಡು ವಡೆ ಥರ ತಟ್ಕೊಂಡು, ಶಾಲು ಫ್ರೈ ಅಂತೀವಲ್ಲ, ಡೀಪ್ ಫ್ರೈ ಅಲ್ಲ, ಶಾಲು ಫ್ರೈ ಅಂತ ಹೇಳ್ತೀವಲ್ವ. ಸೊ ತವ ಮೇಲೆ ಎಣ್ಣೆನ ಹಾಕ್ಕೊಂಡು ಎಷ್ಟು ತವದಲ್ಲಿ ಇಡಿಸುತ್ತೆ ಅಷ್ಟನ್ನು ನೀವು ಹಾಕ್ಬಿಟ್ಟು ಫ್ರೈನ ಮಾಡಿಕೊಂಡು ತಿಂತಾಯಿದ್ರೆ ವಾವ್, ಟೀ ಜೊತೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಈವ್ನಿಂಗ್ ಸ್ನ್ಯಾಕ್ಸ್ನಿಗೆ ಖಂಡಿತನೂ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ಸ್ಮ್ಯಾಶ್ ಮಾಡ್ಕೊಂಡು ಚೆನ್ನಾಗಿ ಕೈನಲ್ಲೇ ಕಲಿಸ್ಕೊಂಡೆ. ಇವಾಗ ಉಂಡೆಗಳ್ನ ಮಾಡಿಕೊಂಡು ನಿಂಬೆಹಣ್ಣಿನ ಗಾತ್ರದ ಉಂಡೆನ ಮಾಡಿಕೊಂಡು ಈ ಥರ ಎಲ್ಲ ಮಾಡಿಟ್ಕೊಳ್ಳೋಣ ಒಂದೇ ಸರಿ. ಮನೆಯಲ್ಲೇ ನಾವು ಪೇಷನ್ಸಿಂದ ಮಾಡಿದ್ರೆ ಎಲ್ಲದನ್ನು ಮನೆಯಲ್ಲೇ ಮಾಡಿಕೊಂಡು ನಾವು ತುಂಬ ಹೆಲ್ದಿಯಾಗಿ ತಿನ್ಬೋದು ಫ್ರೆಂಡ್ಸ್. ಓಕೆ, ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ದಯವಿಟ್ಟು ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ನಲ್ಲಿ ನನಗೆ ತಿಳಿಸಿ ಹೇಗೆ ಬಂತು, ಮನೆಯಲ್ಲಿ ಮಾಡಿ ತಿಳಿಸಿ ಹೇಗೆ ಬಂತು ಅಂತೇಳ್ಬಿಟ್ಟು ನನಗೆ. ಓಕೆ, ಈ ಥರ ವಡೆ ಥರ ಮಾಡಿ ಎಲ್ಲದನ್ನು ಇಟ್ಕೊಂಡು, ಇದರಲ್ಲಿ ಹೇರಳವಾಗಿ ಕ್ಯಾಲ್ಶಿಯಮ್ ಇದೆ. ಸೊ ಪನ್ನೀರ್ನಲ್ಲಿ ಈ ರೀತಿ ಮಾಡಿಕೊಟ್ರೆ ಖಂಡಿತ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಒಬ್ಬೊಬ್ಬರು ಡೈರೆಕ್ಟಾಗಿ ತಿನ್ನಲಿಕ್ಕೆ ಇಷ್ಟಪಡಲ್ಲ. ಈ ರೀತಿ ನಾವು ಮಾಡಿಕೊಟ್ರೆ ಮಕ್ಕಳುಗಳಿಗೆ ತುಂಬಾ ಇಷ್ಟಪಟ್ಟು
ಮತ್ತು ಮಾರ್ನಿಂಗು ಟಿಫನ್ನಿಗೆ ಮಕ್ಳುಗಳಿಗೆ ಬೇಕಾದ್ರೆ ಟಿಫನ್ನಲ್ಲಿ ಹಾಕಿ ಕಳಿಸ್ಬೋದು. ಮಧ್ಯಾಹ್ನ ಲಂಚಿಗೆ ಬೇಕಾದರೂ ನೀವು ತಿನ್ಬೋದು. ಈವ್ನಿಂಗ್ ಸ್ನ್ಯಾಕ್ಸು ತಿನ್ಬೋದು. ತುಂಬ 3 in 1 ಅಂತಲೇ ಹೇಳ್ಬೋದು ನಾವು. ಈ ಥರ ಎಲ್ಲದನ್ನು ಮಾಡಿಕೊಂಡು ನಾನೊಂದು ಕಡೆ ತವನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಸೊ ನೋಡಿ, ಇವಾಗ ಇದಕ್ಕೆ ಎಣ್ಣೆನ ಡೀಪ್ ಫ್ರೈ ಮಾಡ್ತಾಯಿಲ್ಲ ನಾನು, ಶಾಲು ಫ್ರೈ ಅಂತ ಹೇಳ್ತೀವಿ ಇದನ್ನು ನಾವು. ತವ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದರಲ್ಲಿ ಬೇಯಿಸೋದಕ್ಕೆ. ನಿಮಗೆ ಎಣ್ಣೆ ಇಷ್ಟೊಂದು ಬೇಡ ಅಂದರೆ ಸ್ವಲ್ಪನೇ ಹಾಗೆ ತವ ಮೇಲೆ ಬೇಯಿಸಿ, ಮೇಲೆ ನಾವು ದೋಸೆಗೆ ಎಣ್ಣೆ ಹೆಂಗೆ ಹಾಕ್ತೀವೋ ಸೊ ಆ ರೀತಿ ಹಾಕ್ಕೊಂಡು ಎರಡು ಕಡೆ ನಾವು ಉಲ್ಟಾ ಬೇಯಿಸ್ಕೊಂಡ್ರೆ ಪನ್ನೀರ್ ಕಟ್ಲೆಟ್ ರೆಡಿ ಫ್ರೆಂಡ್ಸ್. ಓಕೆ, ಕಟ್ಲೆಟ್ ನಾನು ಆಲ್ರೆಡಿ ಮಾಡಿದ್ದೀನಿ, ನಾನು ಗೆಣಸಿಂದ ಮಾಡಾಕಿದ್ದೀನಿ. ಇನ್ನೂ ನಿಮಗೆ ಬೇರೆ ವೆರೈಟೀಸ್ ಎಲ್ಲ ಏನಾದರೂ ಬೇಕು ಅಂದರೆ ಖಂಡಿತ ನನಗೆ ಕಮೆಂಟ್ನಲ್ಲಿ ನನಗೆ ತಿಳಿಸಿ. ಓಕೆ, ಈ ರೀತಿ ಒಂದೇ ಸರಿ ಒಂದು 7ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪನ್ನೀರ್ ಕಟ್ಲೆಟ್ ರೆಡಿ ಫ್ರೆಂಡ್ಸ್. ಓಕೆ, ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದ್ರೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಜೋರೂರಿನಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ. ಬೇಯಿಸ್ಕೊಂಡು ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡಿ ತುಂಬ ಸಾಫ್ಟಾಗಿ ತುಂಬ ಸೂಪರಾಗಿತ್ತು. ಅಪ್ಪ ಅಮ್ಮನೂ ತಿಂದರು, ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು. ಖಂಡಿತ ನಿಮ್ಮ ಮನೆಯಲ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಒಮ್ಮೆ ಈ ಥರ ಮಾಡಿ ನೋಡಿ. ಈ ಥರ ಪೇಷನ್ಸಿಂದ ಬೇಯಿಸ್ಬೇಕು. ಓಕೆನಾ. ನಮ್ಗೆ ಇಷ್ಟೊಂದು ಎಣ್ಣೆ ಬೇಡ ಅಂದರೆ ನೀವು ಲೆಸ್ ಎಣ್ಣೆನೇ ಹಾಕ್ಕೊಳ್ಬೋದು. ಸುಮ್ಮನೆ ನಾರ್ಮಲಾಗಿ ಡ್ರೈ ಆಗಿ ಅದ್ರ ಮೇಲೆ ಇಟ್ಬಿಟ್ಟು ಮೇಲೆ ಸ್ವಲ್ಪ ನಾವು ದೋಸೆಗೆ ಹೆಂಗೆ ಮೇಲೆ ಎಣ್ಣೆ ಹಾಕ್ಕೊಳ್ತೀವೋ ಆ ರೀತಿ ಬೇಕಾದರೂ ನೀವು ಮಾಡ್ಬೋದು. ಸೊ ನಾನು ಒಂದು ಸಾರಿ ಈ ಥರ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ನಾನು ಡ್ರೈ ಆಗೇ ಮಾಡಿದೆ. ನೋಡಿ, ಈ ಥರ ಬೇಯಿಸ್ಬಿಟ್ಟು ಉಲ್ಟನ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ಆಗಿದೆ. ಸರಿ, ಉಲ್ಟ ಒಂದು 5 ನಿಮಿಷ, ಯಾಕೆಂದರೆ ಆಲೂಗಡ್ಡೆ ಆಲ್ರೆಡಿ ನಾವು ಬೇಯಿಸಿದ್ದೀವಿ. ಬೇಯಿಸೋಂಥ ಜಾಸ್ತಿ ಏನಿಲ್ಲ ಫ್ರೆಂಡ್ಸ್. ಈ ಥರ ಉಲ್ಟ ಮಾಡಿಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಬಿಟ್ರೆ ನೀವು ಪನ್ನೀರ್ ಕಟ್ಲೆಟ್ ರೆಡಿ. ಓಕೆ, ಈ ಥರ ಎಲ್ಲದನ್ನು ಉಲ್ಟ ಮಾಡಿ ಇನ್ನೊಮ್ಮೆ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಪನ್ನೀರ್ ಕಟ್ಲೆಟ್ ರೆಡಿ. ಇದಕ್ಕೆ ನೀವು ಬೇಕಾದರೆ ಇನ್ನು ಸಬ್ಸಿಗೆ ಸೊಪ್ಪು ಬೇಕಾದರೆ ನೀವು ಹಾಕ್ಕೊಳ್ಬೋದು. ನಿಮ್ಗೇನಾದರೂ ಸೊಪ್ಪುಗಳು ಬೇಕಾದರೆ ಸೊಪ್ಪುಗಳ್ನ ಹಾಕ್ಕೊಬೋದು. ಇಲ್ಲ ಮಕ್ಕಳು ತರಕಾರಿ ತಿನ್ನಲ್ಲ ಅಂದರೆ ತರಕಾರಿಗಳನ್ನು ಸೇರಿಸಿದ ಜೊತೆಯಲ್ಲಿ ಮಿಕ್ಸ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀವು ಹಾಕ್ಕೊಂಡು ಮಾಡ್ಕೊಳ್ಬೋದು. ಈ ಥರ ಬೇಯಿಸಿ ಆಲ್ಮೋಸ್ಟ್ ಆಯಿತು. ಇದು ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ ಹೇಗೆ ಬಂತು ಅಂತ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೋಡಿ ಆಯಿತು. ಇದು ಆಲ್ಮೋಸ್ಟ್ ಆಯಿತು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನಾನು ಬರ್ತೇನೆ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಲೈಕು ಕಮೆಂಟೇ ನಮಗೆ ಒಂದು ಜೋಶ್ ಇದ್ದಂಗೆ, ಮತ್ತು ಬೇರೆ ಬೇರೆ ವೀಡಿಯೋಗಳನ್ನ ಮಾಡಲಿಕ್ಕೆ ನಮಗೊಂದು ಸ್ಫೂರ್ತಿ ಆಗುತ್ತೆ. ಸೊ ನೀವು ಯಾರೆಲ್ಲ ಕಮೆಂಟ್ನ ಮಾಡ್ತೀರೋ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಕಮೆಂಟ್ನ ಮಾಡ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೋಡಿ, ಈ ಥರ ಎರಡು ಕಡೆ ಬೇಯಿಸಿದ್ರೆ ರೆಡಿ ಆಗೋಯ್ತು. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಒಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ನಾನು ಬರ್ತೇನೆ. ಖಂಡಿತ ವಿಡಿಯೋನ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.